ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಫುಲ್ ಸ್ಲೀವು ಬ್ಲೌಸ್ಗೆ ಹೇಳಿದ್ದಾರೆ. ಅಂದರೆ ಅದನ್ನು ನಾನು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ, ಬಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ಇವತ್ತು ನೋಡಿ ಈ ಥರ ವರ್ಕ್ ಬ್ಲೌಸಲ್ಲೇ ಬೀಡ್ಸು ಹ್ಯಾಂಗಿಂಗ್ ಟೈಪಲ್ಲಿ ಬಂದಿದೆ. ಅದಕ್ಕೆ ಇದನ್ನು ಫುಲ್ ಸ್ಲೀವ್ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ ಇದು ಯಾವ ರೀತಿಯಾಗಿ ನಾವು ಮಾಡೋದು ಅಂತ ಒಂದ್ಸರಿ ತೋರಿಸ್ತೀನಿ. ಅಂದರೆ ಇವ್ರದ್ದು ಬಾಡಿ ಮೆಜರ್ಮೆಂಟ್ ನನ್ನ ಹತ್ರ ಇದೆ, ಮೆಜರ್ಮೆಂಟ್ ಬ್ಲೌಸ್ ಇಲ್ಲ. ಹಾಗಾಗಿ ಬಾಡಿ ಮೆಜರ್ಮೆಂಟಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ಸ್ಲೀವ್ ಕಟಿಂಗ್ ಮಾತ್ರ ತೋರಿಸ್ತೀನಿ. ಇವ್ರದ್ದು ಬಾಡಿ ಮೆಜರ್ಮೆಂಟ್ ಎಲ್ಲ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ 4 ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ಇದು ಹ್ಯಾಂಗಿಂಗ್ ಬಂದು 3 ಬೀಡ್ಸು ಮತ್ತು ಈ ಥರ ಹ್ಯಾಂಗಿಂಗ್ ಥರ ಇದೆ. ಇದನ್ನು ಡೌನು ಮಾಡೋ ಥರ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಫಸ್ಟಿಗೆ ನಾನು ಇದು ಒಂಥರ ಟ್ರಾನ್ಸ್ಪರೆಂಟು ವಿತೌಟ್ ಲೈನಿಂಗಲ್ಲಿ ಬೇಕು ಅಂತ ಕೇಳಿದರೆ, ಅದಕ್ಕೋಸ್ಕರ ಇದ್ರದ್ದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವೊಂದು ಸರಿ ವಿಡಿಯೋ ಮಾಡಿರಲ್ಲ ನಾನು, ಆದರೆ ಇದು ಇವಾಗ ಬಂದಿದೆ ಅಲ್ಲ, ಲಾಂಗ್ ಸ್ಲೀವ್ನ ಹೇಗೆ ಕಟಿಂಗ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಈ ರೀತಿಯಾಗಿ ಇದು ಟ್ರಾನ್ಸ್ಪರೆಂಟ್ ಫ್ಯಾಬ್ರಿಕ್ ಥರ ಇರೋದ್ರಿಂದ ಈ ಥರ ಗುಂಪಿನ ನಾನು ಹಾಕೋತಾ ಇದ್ದೀನಿ. ಆಯಿತಾ? ಈ ರೀತಿಯಾಗಿ ಇದು ಸ್ವಲ್ಪ ಸ್ಟಿಫ್ನೆಸ್ಸಾಗಿ ಕುತ್ಕೋಬೇಕಂದ್ರೆ ನಾವು ಗುಂಪಿನ ಹಾಕೋಬೇಕು. ಗುಂಪಿನ ಹಾಕ್ಕೊಳ್ಳಿಲ್ಲ ಅಂದರೆ ನಮಗೆ ಕರೆಕ್ಟಾದಂಥ ಮೆಜರ್ಮೆಂಟು ಪಾಯಿಂಟು ನಮಗೆ ಸಿಗಲ್ಲ. ಅದಕ್ಕೋಸ್ಕರ ಇದನ್ನು ನಾನು ನೋಡಿ, ಇದು ಹೀಗೆ ಶೇಕ್ ಆಗುತ್ತೆ. ಅದಕ್ಕೋಸ್ಕರ ನಾನು 22 ಇಂಚ್ ಬೇಕಾಗಿದೆ. ಇವ್ರದ್ದು ಮೆಜರ್ಮೆಂಟು, ಕಸ್ಟಮರ್ ಮೆಜರ್ಮೆಂಟು, ನನ್ನ ಮೆಜರ್ಮೆಂಟು ಒಂದೇ ಇದೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ 20 ಕರೆಕ್ಟಾಗಿ ತೋರಿಸ್ತೀನಿ. 20 ಇದೆ, ಅವ್ರದ್ದು 21 ತೊಗೊಳ್ತೀನಿ. ನೋಡಿ ಇಲ್ಲೇನಿದೆ, ಇದನ್ನು ಕರಾಬ್ ಪೀಸ್ನೇ ಫೋಲ್ಡ್ ಮಾಡಿ ನಾನು ಸ್ಟಿಚಸ್ನ ಮಾಡ್ತೀನಿ. 21 ಇಂಚಸ್ನ ತೊಗೊಳ್ತೀನಿ. 21 ಮತ್ತು ಅರ್ಧ ಇಂಚು ಸ್ಟಿಚಿಂಗಿಗೆ ತೊಗೊಳ್ತೀನಿ. ನೋಡಿ ಈ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಬೀಡ್ಸ್ ಬಂದಿದೆ, ಕರೆಕ್ಟ್ ಈ ಪಾಯಿಂಟಲ್ಲೇ 2 ಬೀಡ್ಸ್ ಬಂದಿದೆ. ಅದಕ್ಕೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಒಂದು ಅರ್ಧ ಇಂಚನ್ನ ಟ್ರಿಮ್ ಮಾಡಿಕೊಂಡು ಮೇಲೆ ಒಂದು ಅರ್ಧ ಇಂಚ್ ಮೇಲೆ ತೊಗೊಳ್ತೀನಿ. ಆಯಿತಾ? ಇಲ್ಲಿ ಫೋಲ್ಡಿಂಗಿಗೆ ಡಬಲ್ ಫೋಲ್ಡಿಂಗ್ ಹೋಗುತ್ತೆ, ಇಲ್ಲಾಂದರೆ ಕಟ್ ಮಾಡಿದರೆ ಒಂದೇ ಸಿಂಗಲ್ ಫೋಲ್ಡಿಂಗ್. ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತಲ್ಲ. ಕರೆಕ್ಟಾಗಿ ಪಾಯಿಂಟ್ಸ್ ಬಂದಿರೋದಕ್ಕೂ ನನಗೆ ಕರೆಕ್ಟಾಗಿ ಪಾಯಿಂಟನ್ನು ಸಿಕ್ತು. ಇವಾಗ ನೆಕ್ಸ್ಟು ಇಲ್ಲಿ ಒಂದು ಎಷ್ಟು ಇಂಚಸ್ ಆಗಿ ಇಲ್ಲಿವರೆಗೂ ಹಾಕ್ಕೊಂಡ್ವಲ್ಲ, ಈ 4 ಫೋಲ್ಡಿಂಗ್ನ ಇಲ್ಲಿ ಬೀಡ್ಸ್ ಇದೆ, ಬೀಡ್ಸಿಗೆ ಸೇರಿಸಿ ಈ ಥರ ಗುಂಪಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಈ ಬ್ಲೌಸ್ ಮೆಜರ್ಮೆಂಟ್ವರೆಗೆ ನಾನು 3ವರೆಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ 3ವರೆಗೆ ಡೌನು, ಬೇಕಂದರೆ 4 ಮಾಡ್ಕೊಬೋದು, ಸ್ಮಾಲ್ ಸೈಜ್ ಇದೆ. ಆದರೆ ನಾನು 3ವರೆಗೆ ಮಾಡ್ಕೊಳ್ತೀನಿ, ಯಾಕಂದರೆ ಇವ್ರದ್ದು ಶೋಲ್ಡ್ರ್ ಸ್ವಲ್ಪ ದೊಡ್ಡದಿದೆ, ಅದಕ್ಕೋಸ್ಕರ. ಇದಾದಮೇಲೆ ನಾನು ಮೆಜರ್ಮೆಂಟ್ ಬರ್ಕೊಂಡಿರೋದ್ರಿಂದ ಆರ್ಮೋಲ್ ಬಂದು 14 ಇದೆ. 14 ಇದೆ. ಅದಕ್ಕೆ ನಾನು ನೋಡಿ 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನಾವು ನೋಡಿಕೊಂಡು ಪಾಯಿಂಟ್ ಕರೆಕ್ಟಾಗಿ 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 1 ಪಾಯಿಂಟ್ ಆ ಕಡೆ ಈ ಕಡೆ ಹೋದರೆ ಇಲ್ಲಿ 1/4 ಇಂಚಷ್ಟು ಎಕ್ಸ್ಟ್ರಾ ಬಂದುಬಿಡುತ್ತೆ. ಆಯಿತಾ? ಇಲ್ಲಿಂದ ಬಂದು 2 ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನಾನು, ನೀವು ಬೇಕಂದರೆ ಈ ಥರ ಸ್ಕೇಲ್ನ ಸ್ಟಿಪ್ ಇಟ್ಕೊಳ್ಳಿ, ಯಾಕಂದರೆ ಸ್ವಲ್ಪ ನನಗೆ ಬೀಡ್ಸ್ ಇರೋದ್ರಿಂದ ಶೇಕ್ ಆಗ್ತಾಯಿದೆ. ಗುಂಪಿನ ಹಾಕ್ಕೊಂಡಿದ್ದೀನಿ, ಆದ್ರೂ ಸ್ವಲ್ಪ ನಾವು ಸ್ಟಿಪ್ಪಾಗಿರಲಿ ಅಂಥೇಳಿ, ಯಾಕಂದರೆ ಇದು ಲೈನಿಂಗ್ ಅಲ್ಲ, ಕ್ಲಾತ್ ಸ್ಟಿಪ್ಪಾಗಿಲ್ಲ ಅಂದಾಗ ಇಲ್ಲಿ ಬರ್ತಾ ನಾನು ಸ್ವಲ್ಪ ಶೇಪ್ನ ಕೊಡ್ತೀನಿ. ಇದಾಯ್ತಲ್ಲ, ಇವಾಗ ಇಲ್ಲಿ ಒಂದು ಫಸ್ಟ್ ಸ್ಟೆಪ್ ಆಯಿತು. ಇವಾಗ ಎಲ್ಬೋ ಸ್ಲೀವ್ ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಎಲ್ಬೋ ಸ್ಲೀವ್ಸ್ ಬಂದು 10 ಇಂಚು. 10 ಇಂಚಿಗೆ ಎಷ್ಟನ್ನ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ಮೆಜರ್ಮೆಂಟಲ್ಲಿ ಬರ್ತಿ ಇಟ್ಕೊಂಡಿರೋದ್ರಿಂದ ಇಲ್ಲಿಗೆ 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಬೀಡ್ಸ್ ಬರುತ್ತೆ, ಹಾಗಾಗಿ 5 ಇಂಚು ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಇಲ್ಲಿ ಸ್ಟಿಚಿಂಗಿಗೆ ಬರೋದ್ರಿಂದ ಇಲ್ಲೇನು ತೊಂದರೆ ಆಗೋಲ್ಲ, ಮಾರ್ಕಿಂಗ್ ಮಾಡ್ಕೋಬೋದು. ಇದಾದಮೇಲೆ ನಮಗೆ ಇಲ್ಲಿ 2 ಸ್ಟೆಪ್ನ ಮಾರ್ಕ್ ಮಾಡ್ಕೋಬೇಕು.
ಅದು ಯಾವ ಥರ ಅಂತ ಕೈಯಲ್ಲಿ ತೋರಿಸ್ತೀನಿ. ಇದು ಎಲ್ಬೋ ಸ್ಲೀವ್ ಆದಮೇಲೆ ಇಲ್ಲಿ ನೋಡಿ, ಫಸ್ಟು ಎಕ್ಸಾಕ್ಟ್ ಮೆಜರ್ಮೆಂಟಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಒಂದು 9 ಇಂಚಿದೆ. 9 ಇಂಚ್ ಅಂದರೆ ನಾನು ಸ್ವಲ್ಪ 4.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಎಲ್ಬೋ ಸ್ಲೀವ್ ಬಂದಾಗ ಇಲ್ಲಿಂದ ಎಷ್ಟು ಇಂಚಿಗೆ ತೊಗೋತೀವಿ? 4 ಇಂಚು. ಆ 4 ಇಂಚ್ ಡೌನ್ಗೆ ನಾವು 4.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ಈ 1 ಇಂಚಲ್ಲಿ ನಾವು ಯಾವಾಗಾರು ಎಲ್ಲಾದರೂ ಮಾರ್ಕ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ನೋಡಿ, ಕರೆಕ್ಟಾಗಿ ಇದನ್ನು ನೋಡ್ಕೋಬೇಕು. ಕೈ ನೋಡಿಕೊಂಡು 6 ಇಂಚಿದೆ. ಫಸ್ಟು ನಾವು 6 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು, ಅಂದರೆ 3 ಇಂಚು. ಫಸ್ಟ್ ಏನು ಮಾಡಬೇಕು, ನಾವು 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನಾವಿಲ್ಲಿ ಎಕ್ಸ್ಟ್ರಾ ಏನು ಲೂಸ್ ಕೊಡ್ತೀವಲ್ಲ, ಆವಾಗ ಸ್ಟಿಚಿಂಗ್ ಮಾಡುವಾಗ ಇಲ್ಲಿ ನಾವು 1 ಗೀಟು ಅಥವಾ 1/4 ಇಂಚು ಇಷ್ಟನ್ನ ಲೂಸ್ ಕೊಟ್ಟರೆ ಪರ್ಫೆಕ್ಟಾಗಿ ಬರುತ್ತೆ. ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಸ್ವಲ್ಪ ಜಾಸ್ತಿ ಲೂಸ್ ಬೇಕಂತಾರ, ಕಡಿಮೆ ಲೂಸ್ ಬೇಕಂತಾರ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1/4 ಇಂಚ್ ಕೊಟ್ಟರೆ ಸಾಕು. ಎಕ್ಸಾಕ್ಟ್ ಮೆಜರ್ಮೆಂಟಲ್ಲಿ ಹಾಕೋಕ್ಕೆ ತೆಗಿಯೋಕ್ಕೆಲ್ಲ ಬೇಕಾಗಿರುತ್ತಲ್ವ, ಅದಕ್ಕೋಸ್ಕರ ನೋಡಿ, ಈ ಪಾಯಿಂಟ್ಗೆ 6 ಇದೆಯಲ್ಲ, ನಾವು ಅಥವಾ 6.25 ಅಂದರೆ 1/4 ಇಂಚು. ನಾನು ಹೇಳಿದ್ನಲ್ಲ, 1/4 ಇಂಚನ್ನ ಇಲ್ಲಿ ಎಕ್ಸ್ಟ್ರಾ ಕೊಟ್ಟರೆ ಸ್ಟಿಚಿಂಗ್ ಮಾಡುವಾಗ ಸಾಕಾಗುತ್ತೆ. ಹಂಗಾಗಿ ಇಲ್ಲಿ ನೋಡಿ 1.25 ಇಂಚಿದೆ. ಇಲ್ಲಿ ಎಲ್ಬೋ ಸ್ಲೀವ್ ಹತ್ರನೂ ನಾನು 1.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ 1.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಡೌನಿಗೆ ಬರ್ತಾ ನೀವು ಬೇಕಂದರೆ ಈ ಸ್ಟೆಪ್ಪಲ್ಲಿ ಕೂಡ ನೀವು ಮೆಜರ್ಮೆಂಟ್ನ ತೊಗೋಬೋದು. ಎಷ್ಟಿದೆ? 7.25 ಇದೆ. 7.25ನ ಈ ಟೇಪಲ್ಲಿ ಅರ್ಧ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಲಾಂಗ್ ಸ್ಲೀವ್ನ ಕಟಿಂಗ್ ಮಾಡ್ಕೋಬೋದು. ತುಂಬ ಈಸಿ ಅಂದರೆ ಈಸಿ. ನಾನು ಎಲ್ಲದಕ್ಕೂ 1.25 ಇಂಚನ್ನೇ ತೊಗೊಳ್ತಾ ಇದ್ದೀನಿ. ಇಲ್ಲೂ ಕೂಡ 1.25 ಇಂಚನ್ನೇ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಈಸಿ ಇದೆ ನೋಡಿ. ಈ ರೀತಿಯಾಗಿ ಕಟಿಂಗ್ ಮಾಡ್ಕೊಳ್ಳೋದು. ನಾನು ಇದುವರೆಗೂ ಲಾಂಗ್ ಸ್ಲೀವ್ನ ಅಪ್ಲೋಡ್ ಮಾಡಿಲ್ಲ. ಡ್ರೆಸ್ಗಳಿಗೆಲ್ಲ ಕಟಿಂಗ್ ಮಾಡ್ತಾಯಿದ್ದೆ, ಬಟ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಇದನ್ನು ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಈಸಿಯಾಗಿ ಮಾಡುವಂಥದ್ದು. ಎಲ್ಬೋ ಸ್ಲೀವ್ಗಿಂತಲೂ ಕೂಡ ನಮಗೆ ಲಾಂಗ್ ಸ್ಲೀವ್ ಕಟ್ ಮಾಡ್ಕೊಳ್ಳೋದು, 3/4 ಸ್ಲೀವ್ ಕಟ್ ಮಾಡ್ಕೊಳ್ಳೋದು ತುಂಬ ಈಸಿ ಇದೆ. ಯಾಕಂದರೆ ಎಲ್ಬೋ ಸ್ಲೀವ್ ಅಂದರೆ ಫಿಟ್ಟಿಂಗ್ ಹಾಕ್ಕೊಳ್ತೀವಿ, 3/4 ಸ್ಲೀವ್ ಸ್ವಲ್ಪ ಲೂಸ್ ಹಾಕ್ಕೊಳ್ತೀವಿ. ಅದಕ್ಕೆ ಬ್ಲೌಸ್ಗೂ ಸ್ಯಾರಿ ಬ್ಲೌಸಲ್ಲೂ ಮತ್ತು ಡ್ರೆಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಆದರೆ ಅದನ್ನು ಸ್ಟಿಚಿಂಗ್ ಮಾಡುವಾಗ ನೀಟಾಗಿ ಒಂದು ಪಾಯಿಂಟಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಡ್ರೆಸ್ಗಾದರೆ ಸ್ವಲ್ಪ ಲೂಸ್ ಕೊಡ್ತೀವಲ್ವ, ಹಂಗಾಗಿ ನೋಡಿ ಇಷ್ಟೇ. ಎಷ್ಟು ನೀಟಾಗಿ ಬಂತು ನೋಡಿ. ಹೀಗೆ ಇಟ್ಕೊಳ್ಳಿ. ನನಗೆ ಇಲ್ಲಿ ಬೀಡ್ಸ್ಗಳು ಬರ್ತಾಯಿದೆ. ಈ ಬೀಡ್ಸ್ಗಳನ್ನ ನೋಡಿಕೊಂಡು ನಾನು ಕಟಿಂಗ್ ಮಾಡ್ಕೊತೀನಿ. ಉಳಿದದೆಲ್ಲ ನಾನು ಲೈನಿಂಗಲ್ಲಿ ಕಟಿಂಗ್ನ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಒಂದು ಮ್ಯಾಚ್ನ ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನಮಗೆ ಮೆಜರ್ಮೆಂಟ್ ಅನ್ನೋದು ಪರ್ಫೆಕ್ಟಾಗಿರಬೇಕು. ಈ ರೀತಿಯಾಗಿದೆ. 6.25ಗೆ ಬರ್ತಾಯಿದೆ. ನಾನು ಇಲ್ಲಿ ಮಾರ್ಕಿಂಗ್ ಕೂಡ ಇಲ್ಲಿ ಬರ್ಕೊಂಡಿದ್ದೀನಿ. ಈ ಥರ ಮೆಜರ್ಮೆಂಟ್ ಹಾಕ್ಕೊಂಡು ಬರ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಈಸಿಯಾಗಿ ನನಗೆ ಈ ಪಾಯಿಂಟ್ ಕರೆಕ್ಟಾಗಿ ಸಿಕ್ಕಿದೆ. ಏನು ಮ್ಯಾಚ್ ಹಾಕ್ಕೊಂಡಿದ್ದೀನಲ್ಲ ಅಲ್ಲಿಗೂ ಇಲ್ಲಿಗೂ ಕರೆಕ್ಟಾಗಿ ಸಿಕ್ಕಿದೆ. ಓಕೆ, ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾವ್ಯಾವ ಸ್ಟೆಪ್ಪಲ್ಲಿ ಹೆಂಗೆ ತೊಗೋಬೋದು ಅಂತ. ಇಲ್ಲಿ ಬೀಡ್ಸ್ ಇದೆ ನನಗೆ, ಹಂಗಾಗಿ ನಾನು ಸ್ಟ್ರೇಟ್ ಮಾರ್ಕ್ ಮಾಡ್ಕೊಂಡಿಲ್ಲ, ಈ ಲಾಸ್ಟ್ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.